ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಟಿಫನ್ ಮಾಡ್ತಾನೆ ಜೊತೆಗೆ ಸಾಂಬಾರನ್ನ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಸಾಂಬಾರು ಬಂದು ನಾನಿಲ್ಲಿ ಟೊಮೊಟೊ ಪಪ್ಪನ್ನ ಮಾಡ್ತೀನಿ. ಟೊಮೆಟೊ ಪಪ್ಪು ತುಂಬಾ ಚೆನ್ನಾಗಿರುತ್ತೆ. ರೇಟ್ ಕಡಿಮೆ ಇದ್ದಾಗ ಮಾಡ್ಕೋಬೋದು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಟೊಮೊಟೊ ಉಪಯೋಗಿಸ್ಕೊತೀವಿ. ಹಾಗಾಗಿ ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಹಾಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು 4 ರಿಂದ 5 ಹುಳಿ ಟೊಮೊಟೊ. ಸ್ವೀಟ್ ಟೊಮೊಟೊ ಇದ್ದರೂ ಕೂಡ ಸೇರಿಸ್ಕೋಬೋದು, ಬಟ್ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊಂಡ್ರೆ ಆಗುತ್ತೆ. ಹಾಗೆ ಬಸಳೆ ಸೊಪ್ಪಿತ್ತು, ಅದು ಕೂಡ ಸೇರಿಸ್ಕೊಂಡಿದ್ದೀನಿ. ಸುಮ್ಮನೆ ಅಂದರೆ ಟೊಮೊಟೊ ಅಷ್ಟೇ ಹಾಕೋದು, ಬಟ್ ಸೊಪ್ಪು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಸೇರಿಸ್ಕೊಂಡು ಇದಕ್ಕೆ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ಹಾಕಿ ಒಂದು 3 ವಿಶಲ್ ತೊಗೊಂಡ್ರೆ ಸಾಕಾಗತ್ತೆ. ಕಂಪ್ಲೀಟಾಗಿ ಬೆಂದಾದ ನಂತರ ಎಕ್ಸ್ಟ್ರಾ ನೀರನ್ನ ಬಸ್ಕೊಂಡು ಈ ಥರ ನೀವು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳಿ. ಕಂಪ್ಲೀಟ್ ಫುಲ್ ಸ್ಮ್ಯಾಶ್ ಮಾಡೋದು ಬೇಡ, ನಾರ್ಮಲಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ ನೀವು ಬೇಯೋದಕ್ಕೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆಯೇ ಒಂದು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊತೀನಿ. ಜೊತೆಗೆ ಸ್ವಲ್ಪ ಹಿಂಗು, ಅರಿಶಿನ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಂಪ್ಲೀಟಾಗಿ ಫ್ರೈ ಆದ ನಂತರ ನಾವು ಮಸ್ಕೊಂಡು ಇಟ್ಕೊಂಡಿರೋವಂಥ ಟೊಮೊಟೊ ಮತ್ತು ಬೇಳೆ ಮಿಕ್ಸ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಟೊಮೊಟೊ ಪಪ್ಪು ರೆಡಿ ಆಗುತ್ತೆ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಯಾವುದಾದ್ರೂ ನಾನ್ ವೆಜ್ ರೆಸಿಪೀಸ್ನ ಮಾಡ್ಕೊಂಡಾಗ ಇದು ತುಂಬಾ ಚೆನ್ನಾಗಾಗತ್ತೆ ಸಾಂಬಾರು. ಇದನ್ನೇ ನೀವು ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಅದು ತಿಳಿ ಸಾರಾಗುತ್ತೆ, ಗಟ್ಟಿ ಮಾಡಿದ್ರೆ ಪಪ್ಪಾಗುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ರುಚಿಯಾಗಿರುತ್ತೆ. ಕೊಡ್ರಿ ಬೇಗ, ತಡಿ ಬೇಗ ಕೊಡಿ. ಹೆಂಗಿದೆ? ಜೋರಾಗಿ ಹೇಳ್ಬೇಕಪ್ಪ. ಚೆನ್ನಾಗಿದೆ. ಏನದು? ವಾವ್, ಚೆನ್ನಾಗಿದೆ. ಏನದು? ನ್ಯೂಸ್ ಪೇಪರ್, ಬಟ್ಟೆ. ಚೆನ್ನಾಯ್ತಾ ಚಿನ್ನಿ? ಹಿಡ್ಕೊ ಚಿನ್ನಲ್ಲಿ ಇಲ್ಲೇ ಹಿಂದಕ್ಕೆ ಹೋಗಿ ಮಗಳ. ಇಲ್ಲ ಹೋಗಿ, ಇನ್ನ ಹೋಗಿ, ಹತ್ಲೋಗು. ಸೂಪರ್. ಇದ್ರಲ್ಲೇ ನ್ಯೂಸ್ ಪೇಪರ್ ಓದ್ಬೋದು. ನ್ಯೂಸ್ ಪೇಪರ್ ತರಿಸ್ಕೊಳ್ಳೋದು ಬೇಡ. ಅತ್ತೆ ನಾನು ಇವತ್ತು ಔಟ್ಸೈಡ್ ಹೋಗಿದ್ವಿ, ಅಲ್ಲಿ ಒಂದು ಸೇಲ್ ಹಾಕಿದ್ರು. ಸೊ ಹಾಗಾಗಿ ನಾನು ಪಾಪುಗೆ, ಗಮ್ಮೆಂಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಫ್ರಾಕ್ನ ನೋಡಿದ್ವಿ. ಜಸ್ಟ್ 170 ರುಪೀಸಿಗೆ ತುಂಬಾ ಚೆನ್ನಾಗಿರೋವಂಥ ಫ್ರಾಕ್ಸ್ ಇತ್ತು. ಆದಷ್ಟು ಸೇಲ್ಸ್ ಅಂದ ತಕ್ಷಣ ನಾವು ಹೋಗೋದು ಕಡಿಮೆ, ಬಟ್ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಚೆನ್ನಾಗಿದೆ ಅಂತೇಳಿ. ಸೊ ಹಾಗಾಗಿ ವಿಸಿಟ್ ಮಾಡಿದ್ವಿ. ಇದು ನ್ಯೂಸ್ ಪೇಪರಿಂದು ಫ್ರಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ. ಮೀನ್ಸ್ ಯಾವುದಾದ್ರೂ ಕಾಂಪಿಟೇಷನು, ಫ್ಯಾಷನ್ ಶೋ ಇದ್ದಾಗ ವೇರ್ ಮಾಡೋಕ್ಕೆ ಚೆನ್ನಾಗಾಗತ್ತೆ. 170 ರುಪೀಸ್ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು. ಇದು ಕೂಡ ಅಷ್ಟೇ 170. ನಮ್ಮ ಮನೆಯವ್ರು ಬಂದು ಗಮ್ಯಂಗೆ ಯಾವಾಗಲೂ ಮಾಲಲ್ಲೇ ಬಟ್ಟೆ ಕೊಡಿಸ್ತಾ ಇದ್ದಿದ್ದು. ಇತ್ತೀಚೆಗೆ ನಾನು ಫುಲ್ ನಿಲ್ ಮಾಡಿಬಿಟ್ಟಿದ್ದೀನಿ, ಯಾಕಂದರೆ ಮಕ್ಕಳು ಬೇಗ ಬೆಳೀತಾರೆ. ಏನಾಗತ್ತೆ ಗೊತ್ತಾ, ಈಗ ನಾವು 500-600 ಒಂದು ಟಿ ಶರ್ಟ್ ತರ್ತೀವಿ ಅಂದರೆ ಒಂದು 6 ಮಂತ್ಸಿಗೆಲ್ಲ ಸ್ವಲ್ಪ ಮೈ ಕಟ್ಟಲ್ಲಿ ಬೆಳೀತಾರೆ ಅಥವಾ ಉದ್ದ ಬೆಳೀತಾರೆ. ಆವಾಗ ಬಟ್ಟೆ ವೇಸ್ಟ್ ಆಗುತ್ತೆ. ಅದನ್ನು ಸುಮ್ಮನೆ ಬೇರೆಯವ್ರಿಗೆ ಕೊಡೋದಕ್ಕೂ ಆಗಲ್ಲ, ನಾವು ಉಪಯೋಗ್ಸೋಕ್ಕೂ ಆಗಲ್ಲ. ಮಕ್ಕಳು ಬಟ್ಟೆ ಕೆಲವೊಬ್ಬರು ಇಸ್ಕೊಳ್ಳಲ್ಲ. ಸೊ ಹಾಗಾಗಿ ಆದಷ್ಟು ಸಣ್ಣ ಮಕ್ಕಳಿಗೆ ಕಡಿಮೆ ರೇಟಲ್ಲಿ ಬಟ್ಟೆ ತೊಗೊಂಡ್ರೆ ಅನುಕೂಲ ಅಂತ ನನಗನ್ಸುತ್ತೆ. ಅವ್ರ ಪಪ್ಪ ಯಾವಾಗಲೂ ಮಾಲಲ್ಲೇ ಕರ್ಕೊಂಡೋಗಿ ಕೊಡಿಸ್ತಾ ಇದ್ದಿದ್ದು. ಇತ್ತೀಚೆಗಂತೂ ಫುಲ್ ನಿಲ್ಲಾಗಿದೆ. ದೈವಿಕ್ ಹುಟ್ಟಿದಾಗಿಂದ ಅವನಿಗೆ ಮಾಲಲ್ಲಿ ಬಟ್ಟೆನೇ ಕೊಡಿಸಿಲ್ಲ. ಆ್ಯಕ್ಚುಲಿ ನಾವು ಬರೀ ಔಟ್ಸೈಡಲ್ಲಿ ನಾರ್ಮಲ್ ಶಾಪ್ಗಳಲ್ಲೇ ಬಟ್ಟೆ ತೊಗೊಂಡಿರೋದು. ಯಾಕಂದರೆ ಫಸ್ಟು ಮಕ್ಕಳು ಆದಾಗ ನಮಗೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಹೈ ಕಾಸ್ಟ್ಲಿ ಬಟ್ಟೆಗಳನ್ನ ಕೊಡಿಸ್ತಿರ್ತೀವಿ. ಅದು ಬೆಳೀತಾ ನಮಗೆ ಗೊತ್ತಾಗಿರುತ್ತಲ್ಲ ಈ ಬಟ್ಟೆ ವೇಸ್ಟ್ ಮಾಡೋದು ಹೆಂಗಪ್ಪ ಅಂತ. ಅದು ಮನಸ್ಸಿಗೆ ಬಂದ ತಕ್ಷಣ ಅನಿಸುತ್ತೆ, ಬೇಡಪ್ಪ ಮಕ್ಕಳು ಅಷ್ಟು ಕಾಸ್ಟ್ಲಿದು ಕೊಡಿಸೋದು ಬೇಡ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲರೂ ಔಟ್ಸೈಡ್ ಒಳ್ಳೆ ಕಡೆ ಹೋಗ್ತೀವಿ ಅಂದಾಗ ಬ್ರ್ಯಾಂಡೆಡ್ ಬಟ್ಟೆನೇ ತೊಗೊಳ್ಳೋದು. ಬಟ್ ನಾರ್ಮಲಾಗಿ ಇಲ್ಲೇ ಹೊರಗಡೆ ಮನೇಲಿ ಓಡಾಡೋಕ್ಕೆ, ಮನೇಲಿರೋದಕ್ಕೆ ಅಂತ ಅಂದಾಗ ನಾರ್ಮಲ್ ಬಟ್ಟೆನೇ ನಾವು ತೊಗೊಳ್ಳೋದು. ಹಾಗೆ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ಅದರಲ್ಲಿ ನಾನು ಗಮ್ಯಂಗೋಸ್ಕರ ಅಂತ ಬುಕ್ ಮಾಡಿದೆ. ಅದು ನಮಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಡಿಟಾಕ್ಸ್ ಡ್ರಿಂಕ್ಸ್ ಏನಾದರೂ ಮಾಡ್ಕೊಳ್ಳುವಾಗ ಯೂಸ್ ಆಗ್ಬೋದು. ಮತ್ತು ಗಮ್ಯಂಗೆ ಜ್ಯೂಸು ಅಥವಾ ಮಿಲ್ಕ್ ಶೇಕ್ ಏನಾರು ಮಾಡಿಕೊಟ್ಟಾಗ ಈ ಒಂದು ಜಾರ್ ಯೂಸ್ ಆಗುತ್ತೆ, ಗ್ಲಾಸ್ ಜಾರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೆ. ಆ ಪಾರ್ಸಲ್ ಓಪನ್ ಮಾಡೋ ತನಕ ಸಮಾಧಾನ ಇಲ್ಲ. ನಮ್ಮ ದೈವಿಕ್ ಅಷ್ಟು ಮಾಡ್ತಾಯಿದ್ದ, ಕೊಡಿ ನಾನು ಓಪನ್ ಮಾಡ್ತೀನಿ ಅನ್ನೋ ಥರ. ಓಪನ್ ಮಾಡಿದ್ಮೇಲಂತೂ ನನಗೆ ಕೈಯಲ್ಲಿ ತಗೊಳ್ಳೋಕ್ಕೆ ಬಿಡ್ತಾಯಿಲ್ಲ. ನೋಡಿ ಎಷ್ಟು ಮಾಡ್ದಾನೆ ಅಂದರೆ
ನಿಜ ಅತ್ತೆ ಇವ್ನು ಇದ್ದಾಗ ಏನು ಹೊಸ ಥರದ್ದು ಏನು ಓಪನ್ ಮಾಡಬೇಡ ಅವನ ಎದುರಿಗೆ ಅಂತ ಹೇಳಿದ್ರು. ಅಷ್ಟು ಮಾಡ್ತಾನೆ ನೋಡ್ರಿ, ನನಗೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಕೊಡ್ತಾಯಿಲ್ಲ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರದ್ದು ಪ್ರೈಸು 150 ಏನೋ ಸಮಥಿಂಗ್ ಇರ್ಬೋದಷ್ಟೇ. ತುಂಬ ಚೆನ್ನಾಗಿ ಅನಿಸುತ್ತೆ. ಮೀನ್ಸ್ ಲೈಟ್ ವೆಯ್ಟ್ ಇದೆ, ಚೆನ್ನಾಗಿದೆ. ಮಕ್ಕಳಿಗೆ ಮಿಲ್ಕ್ ಶೇಕು, ಜ್ಯೂಸ್ ಅದೆಲ್ಲ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಇದೊಂದು ಬುಕ್ ಮಾಡ್ಕೊಂಡಿದ್ದೆ. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ 133 ರುಪೀಸ್ ಏನೋ ಅಷ್ಟೇ. ನೋಡಿ ಎಷ್ಟು ಮಾಡ್ತಾರೆ ಅಕ್ಕ ತಮ್ಮ ಇಬ್ಬರು ಸೇರಿಕೊಂಡು. ಹಾಗೆ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಪಾವ್ ಭಾಜಿನ ಮಾಡಿದ್ದೆ. ಗಮ್ಯ ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ಇವತ್ತು ಏನು ಮಾಡಿದ್ದೀರಾ ಅಂತ ಅವಳು ರೆಗ್ಯುಲರಾಗಿ ಕೇಳ್ತಾ ಇರ್ತಾಳೆ. ಹಾಗಾಗಿ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ರೆಸಿಪಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.